ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಪಕ್ಷದ ಎಲ್ಲ ಮುಖಂಡರು, ನಮ್ಮ ಮೈಸೂರಿನ ಎಲ್ಲ ನಾಯಕರು, ಮುಂಭಾಗದಲ್ಲಿರುವ ಎಲ್ಲ ನಮ್ಮ ಮಾಧ್ಯಮದ ಎಲ್ಲ ಮಿತ್ರರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರೇ ಕೂಡ ನನ್ನ ವಿಶೇಷವಾದ ನಮಸ್ಕಾರಗಳು. ಮೊದಲನೇದಾಗಿ ನಾನು ಇಂಥ ಒಂದು ಅದ್ಭುತವಾದ ಸ್ವಾಗತ ಅಂತೂ ನಿರೀಕ್ಷೆ ಮಾಡಿರಲಿಲ್ಲ. ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ನನ್ನ ಮಾಧ್ಯಮದ ಮಿತ್ರರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗಿದೆ. ಅವರು ಬಹಳ ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ. ಎರಡು ದಿನ ಅಲ್ಲ, ಸುಮಾರು ಒಂದು ವಾರದಿಂದ ಮೌನವಾಗಿದ್ದೀನಿ. ಎಲ್ಲ ಆಕಾಂಕ್ಷಿಗಳು ಮೌನವಾಗಿರ್ಬೇಕು ಅಂತ ಸೂಚನೆ ಬರೋವರೆಗೂ ಅಂತ ಮಾಹಿತಿ ಬಂದಿತ್ತು. ಅದಕ್ಕಾಗಿ ನೀವು ಎಲ್ಲರೂ ತಾಳ್ಮೆಯಿಂದ ಇದ್ದೀರಿ. ಸೊ ಅದಕ್ಕಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಹೋದ ಒಂದು ವರ್ಷದಿಂದ ನನ್ನ ಮನಸ್ಸು ಈ ಕಡೆಗೆ ಬಂದಿದೆ. ಕಾರಣ ಯಾಕಂದ್ರೆ ನೀವು ಕಳೆದ 9 ವರ್ಷದಿಂದ ನೀವೆಲ್ಲರೂ ನನ್ನ ನೋಡಿದಿರಿ. ಸಾರ್ವಜನಿಕ ಒಂದು ವೈಯಕ್ತಿಕವಾದ ಅವತಾರದಲ್ಲಿ ಸಾರ್ವಜನಿಕ ಕೆಲಸದಲ್ಲಿ ಪಾತ್ರವಾಗಿದೆ, ಭಾಗವಹಿಸುತ್ತಿದ್ದೆ. ಕಾರ್ಯಕ್ರಮದಲ್ಲಿ ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಸಾರ್ವಜನಿಕ ಸೇವೆಯಲ್ಲಿರ್ಬೋದು, ಮತ್ತು ನಮ್ಮ ಅನೇಕ ಇದು ಅಭಿವೃದ್ಧಿ ಕೆಲಸ ಅಂದರೆ ಸೈಬರ್ ಭದ್ರತೆ ಇರ್ಬೋದು ಅಥವಾ ನಮ್ಮ GI ಟ್ಯಾಗಿಂಗು, ಅನೇಕ ಒಂದು ಕೆಲಸದಲ್ಲಿ ಎಲ್ಲ ಭಾಗಿಯಾಗಿದೆ. ಅದು ಒಂದು ಸ್ಕೇಲ್ ತನಕ ನಾವು ಮಾಡ್ಬೋದು. ಆದರೆ ನಿಜವಾಗ್ಲೂ ಅದಕ್ಕೆ ಒಂದು ದೊಡ್ಡ ಒಂದು ಪರಿಣಾಮ ಬರಬೇಕಂದ್ರೆ ಸಮಾಜಕ್ಕೆ ಅದು ಒಂದು ಸಾರ್ವಜನಿಕರ ಒಂದು ಸ್ಥಳದಿಂದ ಅದು ಆಗಬೇಕು. ನಿಜವಾದ ಅಧಿಕಾರ ಇರಬೇಕು ಅದಕ್ಕೆ. ಸೊ ಅದಕ್ಕಾಗಿ ನಾನು ಇದು ರಾಜಕೀಯಕ್ಕೆ ಕ್ಷೇತ್ರಕ್ಕೆ ನಾನು ಎಂಟ್ರಿ ಕೊಡ್ತೀನಿ ಅಂತ ಒಂದು ತೀರ್ಮಾನ ಮಾಡಿದ್ದೆ. ನಮ್ಮ ತಾಯಿಯವರ ಆಶೀರ್ವಾದ ಮತ್ತು ಅನುಮತಿಯೊಂದಿಗೆ ಮತ್ತು ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದೊಂದಿಗೆ ನಾವು ಇವತ್ತು ರಾಜಕೀಯ ಪ್ರವೇಶಕ್ಕೆ ಇವತ್ತು ಎಂಟ್ರಿ ಕೊಟ್ಟಿದ್ದೀವಿ. ಮತ್ತು ಅಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಮೈಸೂರು ಕೊಡಗು ಕ್ಷೇತ್ರ ಇದು ಅನೇಕರು ಅಪಾರವಾದ ಕೊಡುಗೆ ನೀಡಿ ಈ ಒಂದು ಪರಿಸ್ಥಿತಿಗೆ ತಂದಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಹೇಳಿರಬೇಕು. ಆ ಒಂದು ಅಡಿಪಾಯ ನೆಟ್ಟಿದ್ದಾರೆ. ಮುಂಬರುವ ಇದು ನಮ್ಮ ಭವಿಷ್ಯದಲ್ಲಿ ನಮಗೆ ಒಂದು ಅವಕಾಶ ಸಿಕ್ಕಿದ್ರೆ ಈ ಕೆಲಸ ಮಾಡೋಕ್ಕೆ ನಾನು ಅದೇ ಒಂದು ನೆಟ್ಟಿರೋ ಮಾರ್ಗದಲ್ಲೇ ಹೋಗ್ತಾ ಅಭಿವೃದ್ಧಿ ಕೆಲಸನ ಮುಂದುವರಿತಾ ನಮ್ಮದೇ ಅದಕ್ಕೆ ಒಂದು ಗುರುತು ಕೊಟ್ಟು ನಾವು ಮುಂದುವರಿತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನಮ್ಮ ಕಾರ್ಯಕರ್ತರು ಇವತ್ತು ಅವರ ಸೇವಾ ಮತ್ತು ಅವರ ಸಹಾಯದೊಂದಿಗೆನೇ ಇದು ಎಲ್ಲ ಯಶಸ್ವಿ ಉಂಟಾಗೋದು. ನಿಮ್ಮ ಇಲ್ಲದೇನೆ ಇದಕ್ಕೆ ಯಾವುದೇ ಕಾರಣಕ್ಕೂ ಯಶಸ್ವಿ ಆಗಲ್ಲ. ಸೊ ಅದಕ್ಕಾಗಿ ನಿಮ್ಮೆಲ್ಲರ ಸಹಾಯವನ್ನು ಕೇಳ್ತಾ ಇದ್ದೀನಿ. ಅಷ್ಟು ಹೇಳ್ತಾ ಮತ್ತೊಮ್ಮೆ ನಿಮ್ಮ ಮಾಧ್ಯಮದ ಮಿತ್ರರು ನಿಮಗೂ ಕೂಡ ನಿಮ್ಮ ಸಹಾಯ ಯಾವಾಗಲೂ ಬೇಕಾಗಿದೆ. ಅದು ಯಾವಾಗಲೂ ಇರಲಿ ಅಂತ ನಾನು ಕೂಡ ನಿಮ್ಮ ಜೊತೆ ಇವತ್ತು ಮನವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.